ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ರಾಗಿ ರೊಟ್ಟಿ ಮಾಡ್ತಿದ್ದೀನಿ. ಬಾಳೆ ದಿಂಡು ಹಾಕಿ ರಾಗಿ ರೊಟ್ಟಿ ಮಾಡ್ತಿದ್ದೀನಿ. ಅದು ಉಕ್ಕರಿಸಿ ಮಾಡೋದ್ರಿಂದ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಿಮಗೆ ಒಂದು ಬಾಳೆ ದಿಂಡು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬಾಳೆ ದಿಂಡು ತೊಗೊಂಡಿದ್ದೀನಿ. ಅದಕ್ಕೆ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನೀರು ತೊಗೊಂಡಿದ್ದೀನಿ. ರಾಗಿ ಹಿಟ್ಟು 1 ಲೋಟ ತೊಗೊಂಡಿದ್ರೆ 1 1/4 ಲೋಟ ನೀರು ತೊಗೊಂಡಿದ್ದೀನಿ. ಉಪ್ಪು, ಇಂಗು ಮತ್ತು ಇಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಅಂತಾರೆ ಅದು, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಕೊಬ್ಬರಿ, ಅಂದರೆ ಒಂದು 4 ಟೀ ಸ್ಪೂನ್ ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ಬಾಳೆ ದಿಂಡನ್ನ ನಾವು ಹೆಚ್ಕೋಬೇಕು. ಅದನ್ನು ಮೇಲೆ ಎಲ್ಲ ಒಂದು ಸಿಪ್ಪೆ ಇರುತ್ತೆ, ಅದೆಲ್ಲ ತೆಕ್ಕೋಬೇಕು. ಮತ್ತು ಅದಕ್ಕೆ ನಾನು ನೀರಿಗೆ ಮಜ್ಜಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಆ ಮೇಲಿನ ಪದರ ಎಲ್ಲ ತೆಕ್ಕೋಬೇಕು. ಅದನ್ನು ಈ ಥರನೇ ಎಲ್ಲ ನೋಡಿ, ಈ ಥರ ಸಿಪ್ಪೆ ಎಲ್ಲ ಬಂದ್ಬಿಡತ್ತೆ. ಅದೆಲ್ಲ ತೆಗೆದು ಬಿಡಬೇಕು. ಈ ಥರ ಮಧ್ಯದಲ್ಲಿ ಹಿಂಗೆ ಇದು ಮಾಡಿದ್ರೆ ನಿಮಗೆ ಸಿಪ್ಪೆ ಬರುತ್ತೆ. ಆಮೇಲೆ ರೌಂಡಾಗಿ ಹೆಚ್ಕೋಬೇಕು. ಅಂದರೆ ರೌಂಡಾಗಿ ಹೆಚ್ಚಾದಾಗ ಅದು ಬಂದು ಒಂಥರ ನಾರು ಥರ ಬರುತ್ತೆ. ಎಳೆದಾಗಿದ್ದರೆ ಏನು ಬರೋದಿಲ್ಲ. ಇದು ಚೆನ್ನಾಗಿದೆ. ಇಲ್ಲ ಅಂದರೆ ಅದನ್ನು ಈ ಥರ ತೆಕ್ಕೋಬೇಕು ಕೈಯಲ್ಲಿ. ಎಲ್ಲದನ್ನು ನಾನು ಹೆಚ್ಚಿಬಿಟ್ಟು ಈ ಮಜ್ಜಿಗೆ ನೀರು ಇಟ್ಕೊಂಡಿದ್ದೀನಲ್ಲ, ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ನಿಮ್ಗೆ ಹಾಗೆ ಇಟ್ಬಿಟ್ರೆ ಅದು ಒಂಥರ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನು ಮಜ್ಜಿಗೆಗೆ ಹಾಕಬೇಕು. ಅರ್ಧ ತೊಗೊಂಡೆ, ಅದನ್ನು ಎಲ್ಲ ಇವಾಗ ಸಣ್ಣದಾಗಿ ಹೆಚ್ಕೋತೀನಿ. ಅಂದರೆ ನಾನು ಮಿಕ್ಸಿಗೆ ಹಾಕ್ತೀನಿ, ಹಾಗಾಗಿ ನಾನು ಅದನ್ನು ಸಣ್ಣದಾಗಿ ಹೆಚ್ಚಿದ್ರೆ ಮಿಕ್ಸಿಗೆ ಹಾಕೋಕೆ ಈಸಿ ಆಗುತ್ತೆ. ಎಲ್ಲದನ್ನು ಈ ಥರ ಹೆಚ್ಕೋತೀನಿ ನೋಡಿ. ಎಲ್ಲದನ್ನು ಈ ಥರ ಹೆಚ್ಕೊಂಡೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕಬೇಕಾಗತ್ತೆ. ನಿಮಗೆ ಮಿಕ್ಸಿ ಇದು ತಗೊಂಡು ನೋಡಿ, ಎಲ್ಲ ಹೆಚ್ಕೊಂಡೆ ಆಯಿತು. ಅದನ್ನು ಎಲ್ಲ ಒಂದು ಕಡೆ ತೆಗೆದಿಟ್ಕೋತೀನಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡೆ, ಅದನ್ನು ನಾನು ಹೆಚ್ಚಿರೋದೆಲ್ಲ ಹಾಕ್ಕೊಳ್ತೀನಿ. ಅದನ್ನು ಪೂರ್ತಿ ಒಂದು ಹಾಕ್ಕೊಂಡು, ಇವಾಗ 1 ಲೋಟ ರಾಗಿ ಹಿಟ್ಟಿದ್ರೆ 1 ಲೋಟ ನಿಮಗೆ ಅದು ಬಾಳೆ ದಿಂಡು ಹೆಚ್ಚಿರೋದಿದೆ. ಇವಾಗ ನೋಡಿ, ಒಂದು ಸರ್ತಿ ಅದು ನಾನು ಇದು ಮಾಡಿದೆ, ಮಿಕ್ಸಿಗೆ ಹಾಕ್ಕೊಂಡೆ ಹಾಗೆ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮೆಣಸಿನ್ಕಾಯಿ ಹಾಕಿದೆ, ಒಂದು 4 ಟೀ ಸ್ಪೂನು ಕೊಬ್ಬರಿ ಹಾಕಿದೆ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ, ಮತ್ತು ಕರಿಬೇವು ಒಂದು 2 ಎಸಳು ಕರಿಬೇವು ಹಾಕ್ತಿದ್ದೀನಿ, ಮತ್ತು ಜೀರಿಗೆ ಹಾಕ್ತಿದ್ದೀನಿ. ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊತೀನಿ, ನುಣ್ಣಗೆ ರುಬ್ಕೋತೀನಿ ನೋಡಿ. ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಬಿದೆ. ಇವಾಗ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡೆ, ಸ್ಟವ್ ಆನ್ ಮಾಡ್ಕೊಳ್ತೀನಿ. ಒಂದು 1/4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋದೆಲ್ಲ ಅದಕ್ಕೆ ಹಾಕ್ತೀನಿ. ಎಲ್ಲ ಪೂರ್ತಿ ರುಬ್ಬಿರೋದೆಲ್ಲ ಹಾಕ್ತೀನಿ. ಹಾಕ್ಬಿಟ್ಟು ನಾನು 1/4 ಲೋಟ ನೀರು ಇಟ್ಕೊಂಡಿದ್ನಲ್ಲ, 1/4 ಲೋಟ ನೀರು ರುಬ್ಬೋಕೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಲೋಟ ನೀರು ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪನೂ ಕಡಿಮೆನೂ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಬೋದು. ನಾನು 1/4 ಲೋಟ ನೀರು ಹಾಕಿದೆ. ಇವಾಗ ಅದನ್ನು ಎಲ್ಲ ಹಾಕಿಬಿಟ್ಟು ಕುದಿಯೋಕೆ ಬಿಟ್ಟೆ. ನೀರು ಹಾಕಿ ಉಪ್ಪು ಇಂಗು ಹಾಕಿ ಕುದಿಯೋಕೆ ಬಿಟ್ಟೆ. ಕುದಿಬೇಕದು ಚೆನ್ನಾಗಿ ನೋಡಿ, ಚೆನ್ನಾಗಿ ಕುದೀತಿದೆ. ಇವಾಗ ರಾಗಿ ಹಿಟ್ಟು ಮಧ್ಯಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಒಂದು ಅರ್ಧ ನಿಮಿಷ ಮುಚ್ಚಿಟ್ಬಿಡ್ತೀನಿ. ಸಣ್ಣ ಉರಿ ಮಾಡಿಬಿಟ್ಟು ಅರ್ಧ ನಿಮಿಷ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟು ನೋಡಿ, ಮಿಕ್ಸ್ ಮಾಡ್ತಿದ್ದೀನಿ. ನೀಟಾಗಿ ಮಿಕ್ಸ್ ಆಗುತ್ತೆ. ನಿಮಗೆ ಆಗೋದೇ ಇಲ್ಲ. ನಿಮಗದು ನೀಟಾಗಿ ಎಲ್ಲ ಆಗೋದೇ ಇಲ್ಲ. ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇನ್ನೊಂದು ಅರ್ಧ ನಿಮಿಷ ಮುಚ್ಚಿಟ್ಬಿಡ್ತೀನಿ ಕಮ್ಮಿ ಉರಿನಲ್ಲಿ. ಮುಚ್ಚಿಟ್ಟು ಆರಕ್ಕೆ ಬಿಟ್ಬಿಟ್ಟಿದ್ದೆ. ಆಮೇಲೆ ಅದು ಒಂದು ನೋಡಿ ಈ ಥರ ಹದಕ್ಕೆ ಬರುತ್ತೆ. ನಿಮಗೆ ಬೆಚ್ಚಗಿರೋವಾಗ, ನಾನು ಪೂರ್ತಿ ತಣ್ಣಗಾಗೋ ತನಕ ಬಿಟ್ಬಿಟ್ಟೆ, ಟೈಮ್ ಇತ್ತು. ಹಾಗಾಗಿ ನೀವು ಬೆಚ್ಚಗಿರೋವಾಗಲೇ ತೆಕ್ಕೋಬೋದು, ತೊಂದರೆ ಇಲ್ಲ. ಇವಾಗ ಅದನ್ನು ತೆಗೆದು ನಾನು ಒಂದು ಪರಾತಗೆ ಹಾಕಿ ಒಂದು ಸ್ವಲ್ಪ ನಾದ್ಕೋಬೇಕು. ಏನು ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಚೆನ್ನಾಗದು ಹದವಾಗಿದಾಗಿರುತ್ತೆ.
ನೋಡಿ ಈ ಥರ ಮೆತ್ತಗೆ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ರಾಗಿ ಹಿಟ್ಟು ಹಾಕ್ತೀನಿ, ಒಂದು ಸ್ವಲ್ಪ ಮೆತ್ತಗೆ ಅನ್ನಿಸ್ತಿದೆ. ಹಾಗಾಗಿ ಇದು ಒಂದು ಸ್ವಲ್ಪ ಏನೋ ಮೆತ್ತಗಾಯಿತು ಅಂದರೆ ನೀವು ರಾಗಿ ಹಿಟ್ಟು ಹಾಕ್ಕೋಬೋದು, ಇಲ್ಲ ನೀರು ಕಡಿಮೆನೇ ಹಾಕಿದರೆ ಸರಿಗಿದೆ ಅಂದರೆ ಓಕೆ. ಅದು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೂ ಏನೂ ತೊಂದರೆ ಇರಲ್ಲ, ನಿಮಗೆ ನೀಟಾಗಿ ಅದು ಲಟ್ಟಿಸ್ಬಹುದು, ಬಡಿಬಹುದು, ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಈ ಥರ ಒಂದು ಚೆನ್ನಾಗಿ ನಾದ್ಕೋತಿದ್ದೀನಿ. ಇನ್ನೊಂದು ಸ್ವಲ್ಪನೂ ನಾನು ರಾಗಿ ಹಿಟ್ಟು ಹಾಕ್ಕೊಂಡು ಅದನ್ನು ನಾದ್ಕೋತೀನಿ. ಚೆನ್ನಾಗಿ ಒಂದು ಹದಕ್ಕೆ ನಾವು ಮಾಡ್ಕೋಬೇಕು. ನಾನೊಂದು ಅರ್ಧ ಟೀ ಸ್ಪೂನ್ ಅಷ್ಟೇ ನಾನು ತುಪ್ಪ ಹಾಕಿದ್ದೆ ಉಕ್ಕುರ್ಸೋಕ್ಕೆ. ಅಷ್ಟೇ ಬಿಟ್ಟರೆ ಬೇರೆ ನಾನು ಇನ್ನೇನು ಜಾಸ್ತಿ ಎಣ್ಣೆಯನ್ನು ಹಾಕೋಕ್ಕೋಗಲ್ಲ. ಇವಾಗ ನಾವು ಮಾಡೋವಾಗಲೂ ಅಷ್ಟೇ, ನಾವು ಎಣ್ಣೆ ಹಾಕ್ದಿರೇನು ನಾವು ಈ ರೊಟ್ಟಿನ ಸಾಫ್ಟಾಗಿ ಮಾಡ್ಕೋಬೋದು, ರಾಗಿ ರೊಟ್ಟಿ. ಇವಾಗ ನೋಡಿ ಈ ಥರ ಒಂದು ನಾದ್ಕೊಂಡೆ ಸಾಫ್ಟಾಗಿದೆ ನೋಡಿ, ಮುಟ್ಟಿದ್ರೇ ಎಷ್ಟು ಚೆನ್ನಾಗಿ ಇದಿದೆ. ಇದನ್ನು ನೀವು ಬಾಳೆ ಎಲೆ ಇದ್ದರೆ ಅದನ್ನು ತಟ್ಟಿನೂ ಹಾಗೂ ಮಾಡ್ಕೋಬೋದು. ಇವಾಗ ನಾನು ಲಟ್ಟಿಸ್ತೀನಿ. ನಾನು ಚೆನ್ನಾಗಿ ಲಟ್ಸೋದಕ್ಕೆ ಇಟ್ಕೊಂಡೆ, ರಾಗಿ ಹಿಟ್ಟು ತೊಗೊಂಡೆ, ಅಂದರೆ ಹಾಕ್ಕೊಂಡು ಲಟ್ಸೋಕ್ಕೋಸ್ಕರ. ಇವಾಗ ಒಂದು ಚಿಕ್ಕ ಉಂಡೆ ತೊಗೋತೀನಿ. ಉಂಡೆ ತೊಗೊಂಡು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಗುಂಡಿಗೆ ಮಾಡಿಕೊಂಡು ಇವಾಗ ರಾಗಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಬಡಿತೀನಿ. ಬಡಿದು ಚೆನ್ನಾಗಿ ಬರುತ್ತೆ ನಿಮಗೆ. ನಾನು ಜೋಳದ ರೊಟ್ಟಿ ನಾನು ತೋರಿಸಿದ್ನಲ್ಲ ನಿಮಗೆ, ಆ ಥರನೇ ಬಡಿಬೋದು, ಹಾಗೆ ಅಷ್ಟೇ ಸಾಫ್ಟಾಗಿ ಬರುತ್ತೆ ನಿಮಗೆ. ರಾಗಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಈ ಥರ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದು ಮಾಡ್ಬೋದು. ನೀವು ಇನ್ನೊಂದು ಸ್ವಲ್ಪ ನಿಮಗೆ ತುಂಬ ಮೆತ್ತಗೆ ಆದಾಗ ನಾವು ಈ ಥರ ಬಡಿಯೋಕ್ಕಾಗಲ್ಲ, ಲಟ್ಸೋಕ್ಕಾಗಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇವಾಗ ನನಗೆ ಅದು ರೂಢಿ ಆಗಿರೋದ್ರಿಂದ ನಾನು ಈ ಒಂದು ಇದರಲ್ಲಿ ಮಾಡ್ಕೊಳ್ತಿದ್ದೀನಿ ನೋಡಿ. ಆಮೇಲೆ ಬೇಕಾದರೆ ಲಟ್ಸ್ಲೂಬಹುದು ನೋಡಿ, ಎಷ್ಟು ಚೆನ್ನಾಗಿ ತೆಳ್ಳಗೂ ಮಾಡ್ಕೋಬೋದು, ದಪ್ಪನೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಮಾಡಿಕೊಂಡ್ರೂ ನಿಮ್ಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದು ರಾಗಿ ನಿಮಗೆ ವರ್ಷಕ್ಕೊಂದು ಸರ್ತಿ ಬಾಳೆ ದಿಂಡು ತಿನ್ನಬೇಕು ಅಂತಾರೆ. ಬಾಳೆ ದಿಂಡು ಇವಾಗ ಅದು ಬಾಳೆ ದಿಂಡಲ್ಲಿ ನಾವೇನು ಮಾಡ್ತೀವಿ ನೋಡಿ, ಎಷ್ಟು ಸಾಫ್ಟಾಗಿ ಇದಾಯಿತು, ಅಷ್ಟು ದೊಡ್ಡದಾಗಿ ಇದು ಮಾಡಿದೆ. ಇವಾಗ ಇನ್ನೊಂದನ್ನು ಮಾಡ್ಕೊಳ್ತೀನಿ. ಬಾಳೆ ದಿಂಡು ವರ್ಷಕ್ಕೊಂದು ಸರ್ತಿ ತಿನ್ನಬೇಕು ಅಂತಾರೆ. ಅದನ್ನು ನಾವು ಕೋಸಂಬರಿ ಥರ ಮಾಡ್ತೀವಿ, ಮತ್ತು ಪಲ್ಯನೂ ಮಾಡ್ತೀವಿ. ಇದು ಮೊಸರಿಗೆ ಹಾಕಿ ಮೊಸರು ಬಜ್ಜಿ ಅಂದರೆ ನಾನು ಬಾಳೆ ದಿಂಡನ್ನ ರುಬ್ಬಿಟ್ಟು ನಾನು ರಾಯ್ತ ಮಾಡ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ರಾಯ್ತ ಬಂದು ನಿಮಗೆ ವಯಸ್ಸಾದವ್ರಿಗೆ ಬಾಳೆ ದಿಂಡು ಹಾಗೆ ತಿನ್ನೋಕ್ಕಾಗಲ್ಲ ಅವ್ರಿಗೆ. ನಾನು ರುಬ್ಬಿ ಮಾಡಿದಾಗ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿರುತ್ತೆ, ಮಾಡ್ಕೋಬೋದು ಅದು. ಇವತ್ತು ನಾನು ರಾಗಿ ರೊಟ್ಟಿ ಮಾಡ್ತಿದ್ದೀನಿ. ಇದು ಕೂಡ ಆ ಥರ ತಿನ್ನೋಕ್ಕೆ ಮೊಸರು, ಕೆಲವ್ರಿಗೆ ಮೊಸರು ಮಜ್ಜಿಗೆ ಇಷ್ಟ ಆಗಲ್ಲ ಅಂದವರು ರಾಗಿ ರೊಟ್ಟಿ ಈ ಥರ ಮಾಡ್ಕೊಂಡು ತಿನ್ನಬಹುದು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದ್ರ ಜೊತೆನಲ್ಲಾದರೂ ಈ ಥರ ನೋಡಿ, ಅದು ಲಟ್ಟಿಸ್ಕೊಂಡೆ. ಇವಾಗ ಒಂದು ತವ ಇಟ್ಟೆ, ಸ್ಟವ್ ಆನ್ ಮಾಡಿಕೊಂಡೆ, ಅದನ್ನು ತವನ ಬಿಸಿ ಮಾಡೋಕ್ಬಿಟ್ಟೆ. ಬಿಸಿ ಆಯಿತು. ಇವಾಗ ಲಟ್ಸಿರೋದು ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಮೊದಲು ನಾನು ಎಣ್ಣೆ ಹಾಕಿ ಮಾಡಿ ತೋರಿಸ್ತೀನಿ, ಮತ್ತು ಇನ್ನೊಂದನ್ನು ನಾನು ಬರೀ ನೀರು ಹಾಕಿ ನಾನು ಮಾಡಿ ತೋರಿಸ್ತೀನಿ. ಎರಡೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ತವದ ಮೇಲೆ ಹಾಕಿದೆ. ಇವಾಗ ಅದಕ್ಕೆ ಮೇಲೆ ಕೆಳಗಡೆನೂ ಒಂದು ಸ್ವಲ್ಪ ತವದ ಮೇಲೆ ಎಣ್ಣೆ ಹಾಕ್ತೆ. ಇವಾಗ ಮೇಲೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತೀನಿ. ಎಣ್ಣೆ ಹಾಕಿ ಎಲ್ಲ ನೀಟಾಗಿ ಹಿಂಗೆ ಇದು ಮಾಡ್ತೀನಿ. ಆವಾಗ ನಿಮ್ಗೆ ಬಿಳಿ ಬಿಳಿ ಇರೋದೆಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಆ ಸ್ಪೂನಲ್ಲಿ ನಾವು ಈ ಥರ ಮಾಡ್ಕೋತಾ ಬಂತು ಅಂದರೆ ಚೆನ್ನಾಗಿರುತ್ತೆ. ಎಲ್ಲ ಈ ಥರ ಮಾಡ್ಕೋಬಹುದು. ನಿಮಗೆ ಕೆಲವರಿಗೆ ರಾಗಿ ಮುದ್ದೆ ತಿನ್ನೋ ರೂಢಿನೇ ಇರೋದಿಲ್ಲ, ಹಾಗಾಗಿ ಅಂಥವರು ಈ ಥರ ರಾಗಿ ರೊಟ್ಟಿ ಮಾಡ್ಕೋಬಹುದು. ಇದು ನಾನಿವತ್ತು ಈ ಬಾಳೆ ದಿಂಡು ಹಾಕಿ ಮಾಡಿದ್ದೀನಿ. ಇದೇ ಥರ ಸೌತೆಕಾಯಿ ಹಾಕಿ ಮಾಡ್ಬೋದು, ಸೀಮೆ ಬದನೆಕಾಯಿ ಹಾಕಿ ತುರಿದು ಈ ಥರನೇ ಉಕ್ಕರಿಸಿ ಮಾಡಬಹುದು. ಅಂದರೆ ನೀವು ಅದೆಲ್ಲ ಹಾಕಿದಾಗ ನೀರು ಕಡಿಮೆ ಹಾಕಬೇಕಾಗತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಧಾರಾಳವಾಗಿ ತರಕಾರಿನೂ ಸೇರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರಂತೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದಾಯಿತು. ಇನ್ನೊಂದನ್ನು ನಾನು
ತೋರಿಸ್ತೀನಿ. ಅಂದರೆ ಅದಕ್ಕೆ ನಾನು ಎಣ್ಣೆ, ತುಪ್ಪ ಏನೂ ಹಾಕೋದಿಲ್ಲ. ಹಾಕ್ದಿರೇನು ಸಾಫ್ಟಾಗಿ ಬರುತ್ತೆ, ಅದನ್ನು ತೋರಿಸ್ತೀನಿ. ಇವಾಗ ಇದು ಹಾಕಿದ್ನ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ನಿಮಿಷ ಬಿಟ್ಟು ಇವಾಗ ಅದಕ್ಕೆ ನೀರು ಚಿಮುಕ್ಸ್ಬಿಡ್ತೀನಿ ನೋಡಿ. ಅದನ್ನು ನೀರು ಚಿಮುಕ್ಸ್ಬಿಟ್ರೆ ಕಮ್ಮಿ ಉರಿ ಇಟ್ಕೊಂಡೇ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ನೀರೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಳ್ಳಿ, ಪರವಾಗಿಲ್ಲ. ನೀರು ಇಟ್ಕೊಂಡು ಈ ಥರ ಚಿಮುಕ್ಸ್ಬಿಟ್ಟು ಮತ್ತೆ ತಿರ್ಗಿಸಿ ಹಾಕಬೇಕು. ನಿಧಾನಕ್ಕೆ ಮಾಡ್ಕೋಬೇಕು. ಇವಾಗ ತಿರ್ಗಿಸಿದ ಮೇಲೂ ಅದಕ್ಕೂ ನೀರು ಚಿಮುಕ್ಸ್ಬಿಟ್ರೆ ನಿಮಗೆಲ್ಲ ನೀಟಾಗಿ ಅದು ಬೆಳ್ಳಗಿರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರಬೇಕು. ನೋಡೋಕ್ಕೆ ಚೆನ್ನಾಗಿದ್ದರೆ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ನಾವು ನೋಡೋಕ್ಕೂ ಚೆನ್ನಾಗಿರಬೇಕು, ತಿನ್ನೋಕ್ಕೂ ರುಚಿಯಾಗಿರಬೇಕು, ಎರಡೂ. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಆಯಿತು. ಇವಾಗ ರಾಗಿ ರೊಟ್ಟಿ ಎಲ್ಲ ಮಾಡಿಕೊಂಡೆ ನೋಡಿ, ಎಷ್ಟು ಸಾಫ್ಟಾಗಿದೆ, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಬಾಳೆ ದಿಂಡು ಹಾಕಿ ಮಾಡಿದ್ದೀನಿ. ನೀವು ಬೇಕಾದರೆ ತುರಿಯುವಂಥ ತರಕಾರಿ ಇದ್ದರೆ ಯಾವ್ದು ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು. ನಿಮಗೆ ಸೌತೆಕಾಯಿ ಹಾಕಿ ಮತ್ತು ಸೀಮೆ ಬದನೆಕಾಯಿ ಇವೆಲ್ಲ ತುರಿಯುವಂಥ ತರಕಾರಿ ಹಾಕಿ ಎಲ್ಲದೂ ಮಾಡ್ಕೋಬೋದು. ಏನಂದರೆ ಒಂದು ಸ್ವಲ್ಪ ನೀರು ನೋಡಿಕೊಂಡು ನಾವು ಹಾಕ್ಕೊಂಡ್ಬಿಟ್ರಂತೂ ಲಟ್ಸೋದಕ್ಕೆ ಆರಾಮಾಗಿರುತ್ತೆ. ರಾಗಿ ಮುದ್ದೆ ತಿನ್ನಲ್ಲ ಅಂದವರು ಕೂಡ ಈ ಥರ ರಾಗಿ ರೊಟ್ಟಿ ಸಾಫ್ಟಾಗಿ ಮಾಡ್ಕೊಂಡು ತಿಂದರೆ ಆಗುತ್ತೆ. ಅಂದರೆ ವಯಸ್ಸಾದವ್ರಿಗೆ, ಕೆಲವ್ರಿಗೆ ಗಟ್ಟಿ ಇದ್ದರೆ ಆಗೋದಿಲ್ಲ. ಹಾಗಾಗಿ ಸಾಫ್ಟಾಗಿ ರಾಗಿ ರೊಟ್ಟಿ ಮಾಡ್ಕೊಳ್ಬಹುದು. ನೋಡಿ ನಾನಿವತ್ತು ಚಟ್ನಿ ಪುಡಿ ಮತ್ತು ಹುಳಿ ಮಾಡಿದ್ದೆ, ಅದ್ರ ಜೊತೆ ನಲ್ಲಿನೂ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ಆ್ಯಕ್ಚುಲಿ ಇದು ಎಲ್ಲ ಮಸಾಲೆ ಹಾಕಿರೋದ್ರಿಂದ ರುಚಿಯಾಗಿದೆ ನೋಡಿ. ಮುರಿದ್ರೂ ಅಷ್ಟು ಚೆನ್ನಾಗಿದೆ. ನಿಮ್ಮನೆಯಲ್ಲೂ ಈ ಥರ ಒಂದು ರಾಗಿ ರೊಟ್ಟಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನೀವು ಬೇಕಾದರೆ ಈ ಥರ ನಮಗೆ ಚಟ್ನಿ ಪುಡಿ ಹುಳಿ ಬೇಡ ಅಂದವರು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ. ನಿಮ್ಮನೆಯಲ್ಲೂ ಈ ಥರ ಒಂದು ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.